ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ಸಂಗೊಳ್ಳಿ ಸರ್ಕಲ್ ಬೆಳಗ್ಗೆನೆ ಒಂದು KSRTC ಬಸ್ಸಿಗೂ ಹಾಗೂ ಹೋಂಡಾ ಆಕ್ಟಿವಾ ಮಹಿಳೆ ಚಲಾಯಿಸ್ತಾ ಇದ್ರು. ಆಕ್ಸಿಡೆಂಟ್ ಆಗಿದೆ. ದಾವಣಗೆರೆ ಸಿಟಿ ಕಡೆಯಿಂದ ಬರ್ತಾ ಇದ್ದ KSRTC ಬಸ್ ತಿರುಪತಿಗೆ ಹೋಗೋ ಬಸ್ಸು ಮತ್ತು SP ಆಫೀಸ್ ಕಡೆಯಿಂದ ಫ್ಲೇವರ್ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಹೆಣ್ಮಗಳು ಹೋಂಡಾ ಆಕ್ಟಿವಾ. ಇಲ್ಲಿಯ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಬಸ್ಸು ಅತಿ ವೇಗವಾಗಿ ಬರ್ತಾ ಇತ್ತು. ಈ ಹೆಣ್ಣು ಮಗಳು ಅಷ್ಟೊಳಗೆ ಪಾಸ್ ಆಗ್ಬೋದು ಅನ್ನೋಷ್ಟೊಳಗೆ ಬಸ್ಸು ಹೆಚ್ಚು ಕಡಿಮೆ ಒಂದು 25ರಿಂದ 30 ಅಡಿ ಬ್ರೇಕ್ ಹಿಡಿದಿದ್ದಾನೆ. ಆದರೂ ಕೂಡ ಬಸ್ಸು ಕಂಟ್ರೋಲ್ ಸಿಕ್ಕಿಲ್ಲ. ಆ ಹೆಣ್ಣುಮಗಳಿಗೆ ಅತಿ ವೇಗವಾಗಿ ಗುದ್ದಿರೋದ್ರಿಂದ ಹೆಣ್ಣುಮಗಳು ಹಾರಿ ಕೆಳಗೆ ಬಿದ್ದಿದ್ದಾರೆ. ತಲೆಗೆ ಸ್ವಲ್ಪ ಹೊಡೆತ ಬಿದ್ದಿದೆ. ಬ್ರೇಕ್ ಹೊಡೆದಿದ್ದೀರಾ ನೀವು? ಆಸ್ಪತ್ರೆಗೆ ಸೇರಿಸಿದ್ದಾರೆ. ಎಲ್ಲಿಂದ ಬ್ರೇಕ್ ಹೊಡೆದಿದ್ದೀರಾ? ಈ ಹಿಂದೆ ನಾವು ಇದು ದೊಡ್ಡ ಡೇಂಜರ್ ಸರ್ಕಲ್, ತುಂಬ ಅಪಘಾತ ಆಗುತ್ತೆ ಅಂತೇಳಿ ಈ ಹಿಂದೆ ಇದ್ದ SP ಉಮಾಪ್ರಶಾಂತ್ ಮೇಡಮ್ ಅವರಿಗೆ ಒಂದು ಮನವಿ ಸಲ್ಲಿಸಿದ್ವಿ. ದಯವಿಟ್ಟು ಹಂಪ್ಸ್ ಹಾಕಿಸಿ, ಬೆಳಗ್ಗೆ ಸಿಗ್ನಲ್ ಇಲ್ಲದೆ ಹೋದಾಗ ಮತ್ತು ರಾತ್ರಿ ಸಿಗ್ನಲ್ ಇಲ್ಲದೆ ಹೋದಾಗ ಭಾಳ ಆಕ್ಸಿಡೆಂಟ್ ಆಗುತ್ತೆ ಅಂಥೇಳಿ ಅವರು ಟ್ರಾಫಿಕ್ನವ್ರಿಗೆ ಕಳಿಸ್ತಾರೆ. ಟ್ರಾಫಿಕ್ನವ್ರು ನಮಗೆ ಎಂಡೋಸ್ಮೆಂಟ್ ಕೂಡ ಕೊಟ್ಟಿದ್ದರು. ಅವರು ಪಾಲಿಕೆಯವ್ರ ಮೇಲೆ ಹೇಳ್ತಾರೆ, ಪಾಲಿಕೆಯವರು ನಮ್ಮ ಹತ್ರ ದುಡ್ಡಿಲ್ಲ ಅಂತಾರೆ. ನೋಡಿ, ದೊಡ್ಡ ಅಧಿಕಾರಿಗಳು ಮನೆ ಮುಂದೆ ದೊಡ್ಡ ಹಂಪ್ಸ್ಗಳು ಹಾಕ್ಸ್ಕೊಳ್ತಾರೆ. ಇದು ದೊಡ್ಡ ಅಪಘಾತವಾಗೋಂಥ ಸ್ಥಳ ಅಂತಂದರೆ ಇಲ್ಲಿ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ಅತಿ ವೇಗವಾಗಿ ಬರ್ತಕ್ಕಂಥ ಬಸ್ಗಳು ಸಿಟಿ ಒಳಗಡೆಯಿಂದ ಸಿಟಿಗೆ ಹೋಗ್ತಾ ಇರ್ತಕ್ಕಂಥ ಸಣ್ಣ ಪುಟ್ಟ ವೆಹಿಕಲ್ನವರಿಗೆ ತೊಂದರೆ ಆಗ್ತಾ ಇರೋದು. ಇಲ್ಲಿ ಹಂಪ್ಸ್ ಹಾಕ್ಸಿದ್ರೆ ಸಿಗ್ನಲ್ ಇಲ್ಲದೇ ಇರೋಂಥ ಸಮಯದಲ್ಲಿ ಈ ಥರ ಅಪಘಾತ ಆಗೋದಿಲ್ಲ. ದೊಡ್ಡ ಅಧಿಕಾರಿಗಳು, ಆಫೀಸರ್ಸ್ ಕ್ಲಬ್ಬು ಅವಶ್ಯಕತೆ ಇಲ್ಲದೇ ಇರೋಂಥ ಜಾಗದಲ್ಲಿ ಹಂಪ್ಸ್ ಹಾಕ್ಸ್ಕೊಳ್ತಾರೆ. ಇಲ್ಲಿ ಎಲ್ಲೆಲ್ಲಿ ನಾನು ಓಡಾಡ್ತಾ ಇರ್ತಕ್ಕಂಥ ಜನಗಳಿಗೆ ಅಪಘಾತ ಆಗಿ ಈ ಥರ ಪ್ರಾಣಾಪಾಯಕ್ಕೆ ಒಳಗಾಗ್ತಾರೆ. ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳ ಅಥವಾ ಜನಸಾಮಾನ್ಯರ?